ಮೈನ್ ಇದನ್ನ ತಗೋಬೇಕಾದ ರೀಸನ್ ಒಂದೇ ಗುರು. ಕಾಸು ಪಣ ಕೊಟ್ಟು ಮನಿ ಮನಿ ಶಿವ ಬಂದ್ ಹೇಳಿದ್ರು ಬರಲ್ಲ ಇದು. ಇದ್ರೊಳಗಡೆ ಕ್ಯಾಮ್ರಾ ಇದೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊತೆ ಯಾರು ನೋಡಪ್ಪ. ಕೈ ಹಾಕಿದ ತಕ್ಷಣ ಕ್ಯಾಮ್ರಾನೇ ಬಂತು. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನನ್ನ ಹತ್ರ DJ ಅವರ ಆಸ್ಮೋ ಆಕ್ಷನ್ 4 ಇದೆ. ನಿಮ್ಗೆ ಅನ್ಸ್ಬೋದು ಏನಪ್ಪಾ 2026 ಅಲ್ಲಿ ಅದನ್ನು DJ ಅವ್ರದ್ದು ಆಕ್ಷನ್ 5 ಇದೆ, ಆಕ್ಷನ್ 6 ಇದೆ, ಅದಾದ್ಮೇಲೆ ಗೊಬ್ರು ಅವ್ರದ್ದು ಹೀರೋ 13 ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ಆಕ್ಷನ್ 4 ತಗೊಂಡಿದ್ದೀನ ಅಂತ ಅನ್ಸ್ಬೋದು. ಸೊ ಆ ಕ್ವಶನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಇದೆ. ಸೊ ಬನ್ನಿ DJ ಆಸ್ಮೋ ಆಕ್ಷನ್ 4 ನ ಅನ್ಬಾಕ್ಸ್ ಮಾಡೋಣ. ಸೊ ನಾನು ಪರ್ಚೇಸ್ ಮಾಡಿರೋದು ಅಡ್ವೆಂಚರ್ ಕಾಂಬೋ. ಸೊ ಯಾವಾಗ್ಲೂ ಅಡ್ವೆಂಚರ್ ಕಾಂಬೋನೇ ಪರ್ಚೇಸ್ ಮಾಡಿ, ಏನಕಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಬ್ಯಾಟ್ರೀಸ್ ಬರುತ್ತೆ. ಸ್ನೇಹಿತರೆ, ಇದು ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲ, ಏನಕಂದ್ರೆ ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಡೆಲಿವರಿ ಮಾಡೋರೇ ಅನ್ಬಾಕ್ಸ್ ಮಾಡಿಬಿಟ್ಟಿದ್ರು. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ 2 ಡಬ್ಬ ಸಿಗುತ್ತೆ. ಎತ್ತಿ ಸರಿಯಾಗಿ ಇಟ್ಕೊಳ್ಳೋಣ ಬನ್ರಿ. ಅದನ್ನ ಬಿಟ್ಟರೆ ಓಕೆ, ಇಷ್ಟೇ ನೋಡಿ ಸ್ನೇಹಿತರ. ಇದು ಬಂದ್ಬಿಟ್ಟು ಸ್ಟಿಕ್ಕು, ನಿಮಗೆ ವ್ಲಾಗ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇದು 1.5 ಮೀಟರ್ ಉದ್ದ ಬರುತ್ತೆ. ಇದು ನೋಡಿ, ಸ್ಟಿಕ್ಕಿಂಗ್ ಇದೆ. ಇದು ಗ್ರಿಪ್ಪು, ಹೆವಿ ಗ್ರಿಪ್ಪು ಸಕ್ಕದಾಗಿದೆ. ಇದು ಇಟ್ಕೊಂಡು ಆರಾಮಾಗಿ ವ್ಲಾಗ್ ಮಾಡ್ಕೊಂಡು, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಬಿಟ್ಟು ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ಬೋದು. 1.5 ಮೀಟರ್ ಉದ್ದ ಬರುತ್ತೆ. ಲಾಂಗ್ ಶಾರ್ಟ್ಸ್, ವೈಟ್ ಶಾರ್ಟ್ಸ್ಗಳೆಲ್ಲ ಸಕ್ಕದಾಗಿ ತಗೋಬೋದು ನೋಡ್ರಿ ಇದರಲ್ಲಿ. ಆಮೇಲೆ ಇದು ಪ್ರೀಮಿಯಮ್ ಆಗಿದೆ. ಇಲ್ಲಿ DJ ಅವ್ರದ್ದು ಬ್ರ್ಯಾಂಡ್ ಇದೆ ನೋಡಿ, DJ ಅವ್ರದ್ದು ಬ್ರ್ಯಾಂಡ್ ಇದೆ, ಪ್ರೀಮಿಯಮ್ ಆಗಿದೆ, ಸಕ್ಕದಾಗಿದೆ ಇವರು. ಬಟ್ ದಿಸ್ ನಾಟ್ ಎ ಟ್ರೈಪಾಡ್, ಇದು ಟ್ರೈಪಾಡ್ ಅಲ್ಲ. ಬಟ್ ನಿಮ್ಗೆ ಇಲ್ಲಿ ಇದಿದೆ, ನೀವು ಮೌಂಟ್ ಮಾಡ್ಕೋಬೋದು ಟ್ರೈಪಾಡ್ಗೆ. ಅದನ್ನು ಸೈಡ್ಗೆ ಇಟ್ಟರೆ ಆಕ್ಸೆಸರೀಸಲ್ಲಿ ಏನೇನಿದೆ ನೋಡೋಣ ಬನ್ರಿ. ಸಿಲಿಕಾನ್ ಜೆಲ್ ಇದೆ. ನಿಮ್ಗೆ C2C ಕೇಬಲ್ ಇದೆ, ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಅಥವಾ ಚಾರ್ಜ್ ಹಾಕ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಒಂದು ಮೌಂಟ್ ಇದೆ. ನಿಮ್ಗೆ ಗೊತ್ತಿರ್ಬೋದು, DJ ಅವ್ರದ್ದು ಎಲ್ಲನೂ ಮ್ಯಾಗ್ನೆಟಿಕ್ ಮೌಂಟ್ಸು, ಸಕ್ಕದಾಗಿದೆ ಮೌಂಟು. ಇದು ಮೌಂಟ್ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ತಡ್ರಿ, ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ಸಾರಿ, ನೋಡ್ರಿ, ಇದು ಬಂದ್ಬಿಟ್ಟು ಲೆನ್ಸ್ ಕವರು. ಇದನ್ನು ಓಪನ್ ಮಾಡೋದು ಬೇಡ, ಯಾಕಂದರೆ ಕ್ಯಾಮ್ರಾದಲ್ಲಿ ಆಲ್ರೆಡಿ ಒಂದು ಲೆನ್ಸ್ ಕವರ್ನ ಹಾಕಿರ್ತಾರೆ ಅವರು. ಅದೇನಾದರೂ ಹಾಳಾದರೆ ನೋಡ್ರಿ, ಇದನ್ನು ಹಾಕೋಬೋದು ನೀವು ಎಕ್ಸ್ಟ್ರಾ. ಇದು ಅದು ಬಿಟ್ಟರೆ ಇದು ಬ್ಯಾಟ್ರಿ ಕೇಸು. ಸೊ ಸ್ನೇಹಿತರೆ ನೋಡ್ರಿ, ಬ್ಯಾಟ್ರಿ ಕೇಸಲ್ಲಿ 3 ಬ್ಯಾಟ್ರಿ ಇರುತ್ತೆ. ಒಂದು ಬ್ಯಾಟ್ರಿ ಕ್ಯಾಮ್ರಾದಲ್ಲಿದೆ, ನಾನು ಆಲ್ರೆಡಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ತೆಗೆದು ನೋಡಿದೆ. ಸೊ 2 ಬ್ಯಾಟ್ರಿ ಇಲ್ಲಿದೆ. ಇದು 1770 mAh ಬ್ಯಾಟ್ರಿ, ಒಳ್ಳೆ ಕೆಪಾಸಿಟಿನೇ. DJ ಅವ್ರು ಕ್ಲೈಮ್ ಮಾಡೋ ಪ್ರಕಾರ 2.5 hours ಬರುತ್ತೆ ನೀವು 4K ರೆಕಾರ್ಡ್ ಮಾಡ್ಕೊಂಡ್ರು, ಓಕೆನಾ. ಅದಾದಮೇಲೆ ಇದರಲ್ಲಿ ಪವರ್ ಬ್ಯಾಂಕ್ ಇಲ್ಲ. ಸೊ ನೀವು ಎತ್ಕೊಂಡು ಹೋಗಿ ಬ್ಯಾಟ್ರಿ ಇಟ್ಕೊಂಡ್ರೆ ಚಾರ್ಜ್ ಆಗುತ್ತೆ ಅನ್ನೋ ಥರ ಅಲ್ಲ, ಜಸ್ಟ್ ಇದು ಜಸ್ಟ್ ಬ್ಯಾಟ್ರಿ ಕ್ಯಾರಿ ಮಾಡ್ಬೋದು. ಆಮೇಲೆ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬೋದು C ಟೈಪ್ ಇಟ್ಕೊಂಡು, ಓಕೆನಾ. ಅದಾದಮೇಲೆ ನಿಮ್ಗೆ ಇಲ್ಲಿ ಇಂಡಿಕೇಶನ್ಸ್ ತೋರಿಸ್ತೀನಿ ನೋಡಿರಿ. ನೋಡಿ, ಇದರಲ್ಲಿ ಗ್ರೀನ್ ಇದ್ರೆ ಫುಲ್ ಚಾರ್ಜ್ ಇದೆ ಅಂತ, ಯೆಲ್ಲೋ ಇದ್ರೆ ಸ್ವಲ್ಪ ಇದೆ ಅಂತ, ರೆಡ್ ಇದ್ರೆ ಚಾರ್ಜ್ ಇಲ್ಲ ಅಂತ. ಇದು ಇಂಡಿಕೇಟರು ನೋಡ್ರಿ, ಓಕೆನಾ. ಇದು ಬಿಟ್ಟರೆ ಈ ಬಾಕ್ಸಲ್ಲಿ ಮ್ಯಾನ್ಯುವಲ್ಸ್ ಇದೆ. ನನ್ನ ರೆಕಮೆಂಡೇಶನ್ ಏನಂದರೆ, ಸಜೆಷನ್ ಏನಂದರೆ, ಆಲ್ವೇಸ್ ನೀವು ಯಾವುದೇ ಪ್ರಾಡಕ್ಟ್ ಬೈ ಮಾಡಿದ್ರು, ಎನಿ ಪ್ರಾಡಕ್ಟ್ ಆದರೆ ನೀವು ಓನರ್ ಮ್ಯಾನ್ಯುವಲ್ನ ಒಂದ್ಸಲ ಚೆಕ್ ಮಾಡಿರಿ. ಒಂದು 5 ನಿಮಿಷ ಫ್ರೀ ಮಾಡಿಕೊಂಡು ಓನರ್ ಮ್ಯಾನ್ಯುವಲ್ಸ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. DJ ಅವ್ರದ್ದು ಒಳ್ಳೆ ಸ್ಟಿಕ್ಕರ್ ಇದೆ, ಸಗಲಾಗಿದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ರಿ. ಇದೇ ಮೇಯ್ನು ಸೀನು. ಕೈ ಹಾಕಿದ ತಕ್ಷಣ ಕ್ಯಾಮ್ರಾನೇ ಬಂದಿದೆ. ಓಕೆ ಸ್ನೇಹಿತರೆ, ಇದರಲ್ಲಿ ಕೇಸ್ ಇದೆ, ಓಕೆನಾ. ನೋಡ್ರಿ, ಇದು ಸ್ಕ್ರೀನ್ಸು.
ಇಲ್ಲಿ ಇನ್ನೊಂದು ಮೌಂಟ್ ಇದೆ, ಮ್ಯಾಗ್ನೆಟಿಕ್ ಮೌಂಟು. ನೋಡ್ರಿ, ಇನ್ನೊಂದು ಮೌಂಟ್ ಇದೆ, ಅದು ನಾನು ನಿಮ್ಗೆ ಮೌಂಟ್ ಮಾಡಿ ತೋರಿಸ್ತೀನಿ. ಅದು ಬಿಟ್ಟರೆ ಇನ್ನೊಂದು ಕ್ಯಾಮ್ರಾ ಮೌಂಟ್ ಮಾಡ್ಕೊಳ್ಳೋದು, ನಿಮ್ಗೆಲ್ಲಾದ್ರೂ ನಿಮ್ಮ ಬೈಕ್ ಮೇಲೋ ಕಾರ್ ಮೇಲೆ ಎಲ್ಲಾದ್ರೂ ಮೌಂಟ್ ಮಾಡ್ಕೊಳ್ಳೋಕೆ ಒಂದು ಮೌಂಟ್ ಕೊಟ್ಟಿದ್ದಾರೆ. ಇದು ಹೆವಿ ಪ್ರೀಮಿಯಮ್ ಆಗಿದೆ ಗುರು. ನಮ್ಮ ನಾರ್ಮಲಾಗಿ ಅಮೆಝಾನಲ್ಲಿ ತೊಗೊಳ್ಳೋ, ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳೋ ಥರ ಇಲ್ಲ. ಯಾಕಂದರೆ DJ ಅವ್ರದ್ದೇನೆ ಇದು ಸಖತ್ತಾಗಿದೆ. ನನಗೆ ಹೊರಗಡೆ ಹಾಕ್ತಾನ. ಅದು ಬಿಟ್ಟರೆ ಮೇನ್ ಕಲ್ಪ್ರಿಟ್ ಇಲ್ಲಿದ್ದಾರೆ ನೋಡಿ. ಆಹಾ, ಇದರೊಳಗಡೆ ಕ್ಯಾಮ್ರಾ ಇದೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದ್ರೊಳಗಡೆ ಬ್ಯಾಟ್ರಿ ಇದೆ ಆಲ್ರೆಡಿ. ಲೆನ್ಸ್ ಕವರ್ನ ರಿಮೂವ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಾನು ಇವಾಗ ಲೆನ್ಸ್ ಕವರ್ನ ರಿಮೂವ್ ಮಾಡಲ್ಲ. ಏನಕ್ಕಂತ ಅಂದರೆ ನೋಡ್ರಿ, ನಾನು ಇದು ತರಿಸಿದ್ದೀನಿ, ಸ್ಕ್ರೀನ್ ಗಾರ್ಡ್ಸ್ ತರಿಸಿದ್ದೀನಿ. ನಾವು ಮೊಬೈಲ್ ಹಿಂಗೆ ಸ್ಕ್ರೀನ್ ಗಾರ್ಡ್ಸ್ ಹಾಕ್ತೀವಿ, ಹಂಗೇನೆ ಕ್ಯಾಮ್ರಾ ಲೆನ್ಸ್ಗೆ ಈ ಸ್ಕ್ರೀನ್ಗೆ ಎಲ್ಲದಕ್ಕೂ ಸ್ಕ್ರೀನ್ ಗಾರ್ಡ್ಸ್ ಸಿಗುತ್ತೆ. ಸೊ ಫಸ್ಟ್ ಅದನ್ನು ಹಾಕ್ಸ್ಕೊಳ್ಳಿ ಕ್ಯಾಮ್ರಾ ತಂದಿದ ತಕ್ಷಣ. ಏನಕ್ಕೆ ಅಂತಂದರೆ, ನೀವು ಇದನ್ನು ಯೂಶ್ವಲಾಗಿ ನಾವು ಹೆಲ್ಮೆಟ್ಸಲ್ಲಿ ಮೌಂಟ್ ಮಾಡಿಕೊಂಡು ಲಾಂಗ್ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳು ಅದು ಇದನ್ನಾದ್ರು ಬಂದು ನೋಡಿದ್ರೆ ಲೆನ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಬೇರೆ ಹುಡ್ಕೊಂಡು ಅಲ್ಲಿಬೇಕು. ಸೊ ಲೆಟ್ಸ್ ಟರ್ನ್ ಆನ್ ದ ಕ್ಯಾಮ್ರಾ. ನೋಡ್ರಿ, ಸಿಂಗಲ್ ಕ್ಲಿಕ್ಕು. ಸೊ ಆಕ್ಟಿವೇಟ್ ಬಿಫೋರ್ ಯೂಸ್ ಅಂತ ಕೇಳ್ತಾ ಇದೆ. ಲೆಟ್ ಮಿ ಆಕ್ಟಿವೇಟ್ ಇಟ್. ಸೊ ಇದು DJI Mimo ಆ್ಯಪಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ನನ್ನ ಹತ್ರ ಆಲ್ರೆಡಿ DJI Mimo ಆ್ಯಪ್ ಇದೆ. ಏನಕ್ಕಂದರೆ ನಾನು Osmo Action 2ಗೆ ಯೂಸ್ ಮಾಡ್ತಾ ಇದ್ದಿದ್ದು. ಸ್ನೇಹಿತರೆ, ಈ ಕ್ಯಾಮ್ರಾದು ಫೀಚರ್ಸ್ ಅದು ಇದೆಲ್ಲ ನಾನು ನಿಮಗೆ ಇದ್ರ ಮೇಲೆ ಹಾಕ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆಮೇಲೆ ಇನ್ನೇನು ಗುರು, ಇನ್ನೇನು ಅನ್ಬಾಕ್ಸಿಂಗ್ ಮಾಡ್ತೀನಿ, ಇನ್ನೇನು ರಿವ್ಯೂ ಮಾಡ್ತೀಯ ನೀವು ಅಂತ ಅನ್ಬೋದು. ನಾನು ಇದು ರಿವ್ಯೂನ ಹೋಗ್ತಾ ನಾನು ಲೈವ್ ಆಗಿ ವೀಡಿಯೋಸ್ ಮಾಡಿ ನೀಟಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ನೇಹಿತರೆ, ಆ್ಯಕ್ಟಿವೇಟ್ ಮಾಡಿದ್ದೀನಿ. ಸೆಟಪ್ ಮಾಡೋಣ ಬನ್ನಿರಿ. ಸೊ ಈ ಕ್ಯಾಮ್ರಾ ನೋಡಿ 2023 ಬಂದಿರೋದು. ನಾವು 3 ವರ್ಷ ಆದಮೇಲೆ ತೊಗೊತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ ಗುರು. ಆಮೇಲೆ ಇನ್ನೊಂದೇನೆಂದರೆ, ಈ ಕ್ಯಾಮ್ರಾದಲ್ಲಿ ನಮಗೆ ಬಿಲ್ಟಿನ್ ಸ್ಪೀಕರ್ ಬರುತ್ತೆ. ಸೊ ನಾವೇನಾದರೂ ವೀಡಿಯೋಸ್ ರೆಕಾರ್ಡ್ ಮಾಡಿದ್ಮೇಲೆ ಅದನ್ನು ಪ್ಲೇ ಮಾಡಬೇಕು ಅಂತಂದರೆ ಇದರಿಂದ ಇಲ್ಲೇ ಪ್ಲೇ ಮಾಡಿದ್ರೆ ನಮಗೆ ಬಿಲ್ಟಿನ್ ಸ್ಪೀಕರ್ ಸಿಗುತ್ತೆ. ಈ ಕ್ಯಾಮ್ರಾದ ಮೈನ್ ಏನಂದರೆ ಸ್ನೇಹಿತರೆ, ನೋಡ್ರಿ, ಇದನ್ನು ಟಚ್ ಸ್ಕ್ರೀನು, ಓಕೆನಾ. ಫ್ರಂಟ್ ಬ್ಯಾಕ್ ಎರಡು ಟಚ್ ಸ್ಕ್ರೀನ್ ಸಿಗುತ್ತೆ ನಿಮಗೆ. ನೀವು ಆನ್ ದಿ ಗೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಫ್ರಂಟಿಂದನೇ ನೀವು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಸೇಮು ಇಲ್ಲೇ ಬಂದ್ಬಿಡುತ್ತೆ 1080p 4K. ಸೊ ನಾವು 4K 120fps ವರೆಗೂ ರೆಕಾರ್ಡ್ ಮಾಡ್ಬೋದು ನೋಡ್ರಿ ಇದರಲ್ಲಿ, ಓಕೆನಾ. ಆದಮೇಲೆ ಬ್ಯಾಟ್ರಿ ಲೆವೆಲ್ ಇಲ್ಲೇ ತೋರಿಸ್ಬಿಡುತ್ತೆ. ಬ್ಯಾಟ್ರಿ 47% ಇದೆ. ಸೆಟ್ಟಿಂಗ್ಸ್ ಎಲ್ಲ ಇಲ್ಲೇ ಇದೆ. ಪ್ರೋಗ್ ಹಾಕೊಳ್ಳೋಣ, ನಾರ್ಮಲ್ ಕಲರಲ್ಲಿ 10 ಬಿಟ್ಟು. ಓಕೆ, ಇದೆಲ್ಲ ಆಮೇಲೆ ಸೆಟ್ ಮಾಡ್ಕೊಳ್ಳೋಣ ಗುರು. ವಿನ್ ನಾಯ್ಸ್ ರಿಡಕ್ಷನ್ ಸ್ಟ್ಯಾಂಡರ್ಡು ಮೂನು ಸಕಾಲಾಗಿದೆ. ಓಕೆ, SD ಕಾರ್ಡ್ ಇಲ್ಲ, SD ಕಾರ್ಡ್ ಹಾಕಬೇಕು. ನೋಡಿರಿ, ಫೋಟೋ ಮೋಡು, ವಿಡಿಯೋ ಮೋಡು, ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸು. ಓಕೆ, ಸೂಪರ್. ಸೊ ಸ್ನೇಹಿತರೆ, ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳಿದೆ. ಏನಪ್ಪ 2026 ಅದು 3 ವರ್ಷ ಹಿಂದೆ ಆ್ಯಕ್ಷನ್ 4 ಕ್ಯಾಮ್ರಾನ ಏನಕ್ಕೆ ತೊಗೋಬೇಕಿತ್ತು ಅಂತಂದರೆ, ಇದರಲ್ಲಿ ಬರೋದು 1.3 ಇಂಚ್ ಸೆನ್ಸರು, ಓಕೆನಾ. DJI Action 5 ಬರೋದು ಇದೇನೆ. ಆ್ಯಕ್ಷನ್ 6 ಇನ್ನೂ ಸ್ವಲ್ಪ ದೊಡ್ಡ ಸೆನ್ಸರ್ ಇಟ್ಟಿದ್ದಾರೆ. ಆದರೆ ಇದಕ್ಕಿನ್ನ ಆ ಕ್ಯಾಮ್ರಾಸ್ ಏನಕ್ಕೆ ಬೆಟರ್ ಆಗುತ್ತೆ ಅಂದರೆ ಲೋ ಲೈಟಲ್ಲಿ ಮಾತ್ರ. ಸೊ ನಿಮ್ಮ ರಿಕ್ವೈರ್ಮೆಂಟ್ ನೋಡ್ಕೊಳ್ಳಿ. ಲೋ ಲೈಟಲ್ಲಿ ನೀವು ಜಾಸ್ತಿ ಶೂಟ್ ಮಾಡ್ತೀರಾ, ಇಲ್ಲ ನಾರ್ಮಲ್ ಲೈಟಲ್ಲಿ ಯೂಶುವಲ್ ಟೈಮಲ್ಲಿ ಶೂಟ್ ಮಾಡ್ತೀರಾ ಅಂತ. ಸೊ ಮೇಯ್ನ್ ಇದನ್ನು ತೊಗೋಬೇಕಾದ ರೀಸನ್ ಒಂದೇ ಗುರು, ಬಜೆಟು. ಕಾಸೆ ಪಣ ಕೊಟ್ಟು ಮನಿ. ಸೊ 29,000ಗೆ ಈ ಕ್ಯಾಮ್ರಾ ಸಿಗ್ತಾ ಇದೆ, ಅಡ್ವೆಂಚರ್ ಕಾಂಬೋ. ಸೊ ಅದು ಬಿಟ್ಟು ಇನ್ನೇನಿಲ್ಲ ನೋಡ್ರಿ. ನಿಮಗೆ ಈ ಮ್ಯಾಗ್ನೆಟಿಕ್ ಮೌಂಟ್ ಅಂತ ಹೇಳಿದೆ ಗೊತ್ತಾ, ನೋಡಿ, ಮೌಂಟ್ ಮಾಡಿಬಿಟ್ರೆ ಶಿವ ಬಂದು ಹೇಳಿದ್ರು ಬರಲ್ಲ ಇದು.
ನಾವೇ ರಿಮೂವ್ ಮಾಡಬೇಕು. ಅವೆರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಬಜೆಟ್ ಬಂದ್ಬಿಟ್ಟು 29,000 ನಮಗೆ ಅಡ್ವೆಂಚರ್ ಕಾಂಬೋ ವಿತ್ ನೋಡ್ರಿ 3 ಬ್ಯಾಟ್ರಿ ಸಿಕ್ಬಿಡುತ್ತೆ ನಿಮಗೆ. ಆದರೆ ಅದೆಲ್ಲ ನಿಮಗೆ 35,000 40,000 45,000ವರೆಗೂ ಇದ್ದಾನೆ. ಓಕೆನಾ? ಸೊ ನಿಮ್ಮ ರಿಕ್ವೈರ್ಮೆಂಟ್ ನೋಡಿಕೊಂಡು ನಿಮ್ಮ ಬಜೆಟ್ ನೋಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬಟ್ ಈ ಕ್ಯಾಮ್ರಾನ ನಾನು ಏನೇನಿದೆ ಇದರಲ್ಲಿ ಏನೇನಿದೆ ಇಲ್ಲ ಅಂತ ತೋರಿಸಿದ್ದೀನಿ, ಅನ್ಬಾಕ್ಸ್ ಮಾಡಿದ್ದೀನಿ ಅಷ್ಟೇ. ಇದ್ರ ರಿವ್ಯೂನ ನನ್ನ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನೀವೇ ನೋಡ್ತೀರಾ. ನಾನು ಅವಾಗ ಹೇಳ್ತೀನಿ ಕ್ಯಾಮ್ರಾ ಹೆಂಗಿದೆ ಮತ್ತು ಇದ್ರಲ್ಲಿ ಏನೇನಿದೆ, ತಗೋಬೋದಿತ್ತಾ ಇಲ್ಲ ತಪ್ಪು ಮಾಡಿಬಿಟ್ಟು ತಗೊಂಡು ಅಂತ. ಸೊ ಅದಕ್ಕೆ ನೀವು ನನ್ನ ಚಾನಲ್ಗೆ ಪ್ಲೀಸ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟು ಸಾಕು ಸ್ನೇಹಿತರೆ. ಇನ್ನೊಂದು ವಿಡಿಯೋ ಸಿಗೋಣ. ಟಾಟಾ, ಬೈ ಬೈ.